ಸರ್, ಈಗ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಒಂದು ಪತ್ರ ಬರೆದಿದ್ದಾರೆ ಸರ್. ಸಿಎಂ 7 ಕೋಟಿಗಳು ಅಕ್ರಮ ಗಣಿಗಾರಿಕೆಯಲ್ಲಿ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ ಅಂತ, ಕೇವಲ 7% ಮಾತ್ರ ತನಿಖೆ ಆಗ್ತದೆ ಅಂತ ಅವ್ರ ಸರ್ಕಾರ ವಿರುದ್ಧ ಅವರೇ ಸಚಿವರು 7 ಕೋಟಿಗಳು ಪತ್ರ ಬರೆದಿದ್ದಾರೆ. ನೋಡಿ, ಒಬ್ಬೊಬ್ಬ ಸಚಿವರು ಕೂಡ ಒಂದೊಂದು ರೀತಿಯ ಜಾಣರಾಗ್ಬಿಟ್ಟಿದ್ದಾರೆ. ಇವರು ಜಾಣ ಕುರುಡು. ಇವರಿಗೆ ಸರ್ಕಾರವನ್ನು, ಸರ್ಕಾರದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು, ಸರ್ಕಾರದಲ್ಲಿ ದುಡ್ಡಿಲ್ದಿರ ಇಂಥ ಪರಿಸ್ಥಿತಿಯಲ್ಲೂ ಕೂಡ ₹1 ಕೂಡ ಕೆಲಸ ಆಗದೆ ಹೋದಾಗ ಬೇರೆ ಬೇರೆಯವರಿಗೆ ಒಂದೊಂದು ರೀತಿ ದಾರಿ ಮಾಡಿಕೊಂಡು ಮಾತಾಡೋದಕ್ಕೆ, ಡೈವರ್ಟ್ ಮಾಡೋದಕ್ಕೆ ನನಗನ್ನಿಸ್ತದೆ ಪ್ರತಿಯೊಬ್ಬರು ಕೂಡ ಡಾಕ್ಟ್ರೇಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ ಈ ಮಂತ್ರಿಗಳು. ಒಬ್ಬೊಬ್ಬರು ಒಂದೊಂದು ದಿನ ಬುಲೆಟಿನ್ ಬಿಡ್ತಾರೆ. ಅದರ ಮೇಲೆ ನೀವು ಮಾಧ್ಯಮದವರು ನಾವೆಲ್ಲ ಚರ್ಚೆ ಮಾಡ್ತೀವಿ. ದೈನಂದಿನ ಸಮಸ್ಯೆಗಳು, ಸಾಯ್ತಾ ಇರೋ ಜನ, ಮತ್ತು ಮತ್ತೊಂದು ಫ್ಲಡ್ ಆಗಿರ್ತಕ್ಕಂಥ ಅನಾಹುತಿದ್ದ ಏನೂ ಆಗದವರು ಕೂಡ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಗೆ ಯಾರು ಬೇಡ ಅಂದವ್ರೆ, ಏನು ಮಾಡಬೇಡ ಅಂದವ್ರೆ. ಆದ್ದರಿಂದ ನಾನು ಇದನ್ನೆಲ್ಲ ಬಿಟ್ಟು ನಿಮ್ಮದೇನಿದೆ ನೀವು ಮಾಡಿ, ಯಾರು ಬೇಡ ಅನ್ನೋದಿಲ್ಲ. ಮೊದಲು ಸರ್ಕಾರದ ಬಳಿಗೆ ಡೆವಲಪ್ಮೆಂಟ್ ಬಗ್ಗೆ, ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಡ್ಕೊಳ್ತಾ ಇರೋ ರೀತಿ ಬಗ್ಗೆ ನಿಮಗೆಲ್ಲೋ ಒಂದು ಕಡೆ ನಿಮ್ಮ ಎದೆ ಮೇಲೆ ನೀವೇ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಒಬ್ಬೊಬ್ಬರು ಒಂದೊಂದು ದಿನ ಒಂದೊಂದು ಹಾಕ್ಕೊಂಡು ಜನರನ್ನು ದಾರಿ ತಪ್ಪಿಸಿ ಇನ್ನೂ ಕೂಡ ಅಸಹ್ಯಕರವಾದ ಬೆಳವಣಿಗೆಗಳಿಗೆ ಕಾರಣರಾಗೋದು ಬೇಡ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಅಪ್ಪ, ಒಂದು ನಿಮಿಷ ತಾಳೋ. ಏನಿದೆ ಸರ್ಕಾರ? ಎಲ್ಲಿದೆ ಸರ್ಕಾರ? ಅವ್ರಿಗೇನಾಗಿದೆ? ದುಡ್ಡಿಲ್ಲ. ಅದನ್ನು ಮುಚ್ಕೊಡೋದಕ್ಕೋಸ್ಕರವಾಗಿ ಈ ಥರದ್ದೆಲ್ಲ ಒಂದು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಈ ಒಂದು ಡ್ರಾಮಾ ಕಂಪ್ನಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಪಾತ್ರ ಹಾಕ್ಕೊಂಡು ಹೋದರೆ ಯಾವುದಕ್ಕೆ ಕೊನೆ ಏನು? ನಾವು ಇದ್ರ ಮೇಲೆ ಚರ್ಚೆ ಮಾಡ್ತೀವಿ, ಡೆವಲಪ್ಮೆಂಟೆಲ್ಲ ಮರಿತೀವಿ, ದೈನಂದಿನ ಸಮಸ್ಯೆಗಳನ್ನ ಬಿಡ್ತೀವಿ. ಅವಾಗ ಏನಾಗ್ತದೆ, ಜನಗಳು ಎಲ್ಲ ಒಂದು ಕಡೆ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಹಾಗೆ ಯಾರು ಬೇಡ ಅಂದಿದ್ದಾರೆ? ಏನಾಗಿದೆ ನಿಮ್ಮಲ್ಲಿ? ಮಾಡೋ ಕೆಲಸ ಏನಿದೆ? ಏನು ನಡೀತಾ ಇದೆ? ಇನ್ನೊಬ್ಬರ ಬಗ್ಗೆ ಹೇಳೋ ಮುಂಚಿತವಾಗಿ ನಿಮ್ಮದೇನಿದೆ? ನಿಮ್ಮ ಇದರೊಳಗೆ ಏನು ನಡೀತಾ ಇದೆ? ಅಲ್ಲೆಲ್ಲ ಯಾರ್ದೋ ತಟ್ಟೆಯಲ್ಲಿ ಏನೋ ಸತ್ತಿದೆ, ಹಂಗಾಗಲಿಲ್ಲ ಹಿಂಗಾಗಲಿಲ್ಲ, ಅದು ಯಾರು ಬೇಡ ಅನ್ನೋರು ಮಾಡ್ಕೊಳ್ರಿ. ಇವತ್ತು ನಿಮ್ಮ ತಟ್ಟೆಯಲ್ಲಿ ಬಿದ್ದಿದೆಯಲ್ಲ, ಹೆಗಡ ಗಿಡ ಮಣ ಎಲ್ಲ ಗಮನಾತ ಆಗಿದೆಯಲ್ಲ, ಅದನ್ನು ಸರ್ ಮಾಡಿ ಜನರುಗಳಿಗೆ ಏನು ನೀವು ಉತ್ತರ ಕೊಟ್ಟಿದ್ದೀರಿ, ಜನರೊಳಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ, ಅದನ್ನು ಏನಾದ್ರು ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲಾಂದರೆ ಒಂದು ವೈಟ್ ಪೇಪರು ನೀವು ರಿಲೀಸ್ ಮಾಡಿ, ನಮ್ಮ ಪರಿಸ್ಥಿತಿ ಇಲ್ಲ, ಹಿಂಗಿದೆ ಅಂತ. ಅದನ್ನು ಬಿಟ್ಟು ಯಾವುದಕ್ಕೂ ಕೂಡ ನಿಮಗೆ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಗೌರವ ತರ್ತಕ್ಕಂಥ ವಿಷಯ ಅಲ್ಲ. ಸರ್, ತಮ್ಮ ಭಾಗದಲ್ಲಿ ಎತ್ತಿನೊಳಗೆ ಯೋಜನೆಗೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಡ್ತಾ ಇಲ್ಲ, ಸ್ಟಾಪ್ ಆಗಿದೆ. ಪ್ಲಸ್ ಈ ಭಾಗದಲ್ಲಿ ಬಿಳಿ ನೊಣಗಳ ಕಾಟ ತೆಂಗಿಗೆ ವಿಪರೀತವಾಗಿದೆ ಸರ್. ರೈತರಿಗೆ ಫಸಲೇ ಇಲ್ಲ ಈ ಭಾಗದಲ್ಲಿ. ಇವಾಗ ಈ ಸಲ ಕೊಬ್ಬರಿ 25,000 ಆಗಿದೆ. ಒಂದೊಂದು ಮನೆ 100 ಕಾಯಿ ತರೋದೇ ಕಷ್ಟ ಆಗಿದೆ ಸರ್. ಇಲ್ಲ, ನಾನು ಮೊನ್ನೆ 2 ದಿನಗಳ ಕಾಲ ತುಮಕೂರಿನಲ್ಲಿ ಸೈಂಟಿಸ್ಟ್ನೆಲ್ಲ ಕರೆದು ನಾವು ಸಮಾವೇಶನೂ ಕೂಡ ಮಾಡಿ, ಸುಮಾರು ಇಡೀ ರಾಷ್ಟ್ರದಲ್ಲಿ 3,500 ಸೈಂಟಿಸ್ಟ್ ಬಂದರೆ, ಕರ್ನಾಟಕಕ್ಕೂ ಕೂಡ 45-50 ಜನ ಸೈಂಟಿಸ್ಟ್ ಈಗಾಗಲೇ ಬಂದದ್ದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಾನು ಇಬ್ಬರು ಸಂಶೋಧಕರು, ಇಬ್ಬರು ಕೂಡ ಇಬ್ಬರು ಡೆಪ್ಟಿ ಡೈರೆಕ್ಟರ್, ಡೈರೆಕ್ಟರ್ಗಳನ್ನು ಕೂಡ ಇಲ್ಲೇ ಇದ್ದಾರೆ. ನಾನು ಇವತ್ತು ಸಾಯಂಕಾಲದೊಳಗಡೆ ಮಾತನಾಡಿ ಆ ರೋಗಕ್ಕೆ ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದನ್ನು ಕೂಡ 2 ಕಡೆಯೂ ಕೂಡ ನಾವು ಒಂದು ಕಡೆ ಇದು ತಿಪ್ಟೂರು, ಮತ್ತೊಂದು ಕಡೆ ನಮ್ಮ ಹಿರೇಹಳ್ಳಿಯಲ್ಲಿ ಇರ್ತಕ್ಕಂಥ ಇಬ್ಬರು ಅಧಿಕಾರಿಗಳು ಕೂಡ ಮಾತನಾಡಿದ್ದೀನಿ. ಇವಾಗೂ ಕೂಡ ಮಾತನಾಡ್ತೀನಿ. ವಿಶೇಷ ಪ್ಯಾಕೇಜ್ ಏನಾದರೂ ಇಲ್ಲ, ಆ ಥರ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ. ನನಗೆ ಪೂರ್ತಿ ಮಾಹಿತಿ ಇಲ್ಲ. ನಾನು ಕೂಡ ಒಂದು ನಿಮಿಷ ಪುರ್ಸತ್ತಿಲ್ಲ, ನೋಡ್ತಾ ಇದ್ದೀನಿ. ಇಡೀ ರಾಜ್ಯ ಸುತ್ತಕೊಂಡು, ದೇಶ ಸುತ್ತಕೊಂಡು ಒದ್ದಾಡ್ತಾ ಇದ್ದೀನಿ. ರೈತರ ಜೀವನಕ್ಕೆ, ಅವ್ರ ಜೀವನಾಡಿ ಕಲ್ಪತೂರು ನಾಡು ಇದು. ಈ ಕಲ್ಪತೂರು ನಾಡಿಗೆ ಒಂದು ಸಣ್ಣ ಅಪಚಾರ ಆದರೂ ಕೂಡ ನಾವೆಲ್ಲ ಒಂದು ಕಡೆ ಮಹಾಪರಾಧ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಯಾವ್ಯಾವ ರೀತಿ ಪ್ರಿಕಾಷನರಿ ತಗೋಬೇಕು ತಗೊಳ್ತಕ್ಕಂಥದ್ದಕ್ಕೆ ನಾನು ಇವತ್ತು ನಾಳೆ ಮಾತಾಡಿ ದೆಹಲಿಯಲ್ಲಿ ಸನ್ಮಾನ್ಯ ಶಿವರಾಜ್ ಸಿಂಗ್ ಸಾಹೇಬ್ರ ಹತ್ರ ಕೂಡ ಮಾತಾಡ್ತೀನಿ. ಎತ್ತಿನ ಒಳ್ಳೆಯದು ವೈಜ್ಞಾನಿಕವಾಗಿದೆಯಾ, ಅವೈಜ್ಞಾನಿಕವಾಗಿದೆಯಾ, ಮುಂದಿನ ದಿನಗಳಲ್ಲಿ ಚರ್ಚೆ ತಾನೇ ಬರ್ತದೆ. ಫಾರೆಸ್ಟರು ಕ್ಲಿಯರೆನ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹಂತಕ್ಕೆ ಎಲ್ಲವೂ ಕೂಡ ಆಗ್ತಾಯಿದೆ. ಹೌದು, ಆಗಿರೋದ್ರಿಂದ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಎದುರುಗಡೆ ಹೇಳೋಕ್ಕಾಗೋದಿಲ್ಲ. ತಾಂತ್ರಿಕವಾಗಿ ಅದಕ್ಕೆ ಏನೇನು ಎಡರು ತೊಡರುಗಳಿವೆ ಅದು ಬಗೆಹರಿಸ್ತಕ್ಕಂಥ ಕೆಲಸದಲ್ಲಿ ಭಾರತ ಸರ್ಕಾರದ ಒಂದು ಜವಾಬ್ದಾರಿ ಏನಿದೆ ಅದನ್ನು ನಾವು ನಿರ್ವಹಣೆ ಮಾಡೋದಕ್ಕೆ ತಯಾರಾಗಿದ್ದೀವಿ. ಸರ್, ಅರಸೀಕೆರೆ ಜಂಕ್ಷನ್ ಇದೆ. ಈಗ ನಮ್ಮಲ್ಲಿ ಸೆಟ್ಲರ್ ಲೋಕಲ್ ಗಾಡಿಗಳಿದೆ. ಮೈಸೂರಿಗೆ ವಿಶೇಷವಾಗಿ ಫಾಸ್ಟ್ ಟ್ರೈನ್ಗಳ ಬೇಡಿಕೆ ಮುಂಚಿನ ನೋಡಪ್ಪ, ಕೊರೋನಾ ಸಂದರ್ಭದಲ್ಲಿ ನಿಂತಿದ್ದು. ಒಂದು ನಿಮಿಷ ತಾಡ್ರಿ. ಕರೋನಾ ಸಂದರ್ಭದಲ್ಲಿ ನಿಲ್ಲಿಸಿದ್ಕಿಂತ ಹೆಚ್ಚಾಗಿ ಓಡ್ತಾ ಇರೋ ಟ್ರೈನ್ಗಳು ಎಷ್ಟವೆ ಅಂತ ನೀವು ಒಂದು ಸರಿ ಲೆಕ್ಕ ಹಾಕಿ. ಮೈಸೂರು ಅರಸೀಕೆರೆಗೆ ಪ್ಯಾಸೆಂಜರ್ ಟ್ರೈನ್ ಒಂದು ಆಗಬೇಕು. ಇವಾಗ ಇದೆ ಫಾಸ್ಟ್ ಟ್ರೈನ್ ಮಾಡಬೇಕು ಅಂತ ಅಂದಾಗ ಎಲ್ಲ ಊರಿನಲ್ಲೂ ನಿಲ್ಲಿಸುವಂತ ನೀವೇ ಹೇಳ್ತೀರಿ.
ಒಂದೊಂದು ಸ್ಟೇಷನು ಮಾಡಿ ಅಂತೀರಿ, ಅಲ್ಲೊಂದು ಸ್ಟೇಷನ್ ಹಾಕಿದ್ರೆ ನಿಲ್ಲಿಸೋದಿಲ್ಲ ಅಂತೀರಿ, ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತೀರಿ. ಸರ್ ನಮ್ಗೆ ವಂದೇ ಭಾರತ್ ಶೀಘ್ರ ನಿಲುಗಡೆ ಮಾಡೋಕ್ಕೆ ಅಂತ ಅವಾಗ MP ಅವರು ರಜ್ವಲ್ ಇದ್ದಾಗ ಒಂದು ನಿಮಿಷ ತಾಳಿಲಿ ಅಪ್ಪ. ಒಂದೇ ಭಾರತಪ್ಪ, ಹುಬ್ಬಳ್ಳಿಯಿಂದ ಬರ್ತಾ ಇರೋ ಒಂದೇ ಭಾರತ್ ಜಿಲ್ಲಾ ಕೇಂದ್ರಗಳಲ್ಲಿ ನಾನು ಬಂದ ಮೇಲೆ ಯಾವುದೋ ಅದು ಹಾವೇರಿ ಇರಲಿಲ್ಲ ಮಾಡಿದ್ದೀನಿ, ತುಮಕೂರು ಇರಲಿಲ್ಲ ಮಾಡಿದ್ದೀನಿ, ದಾವಣಗೆರೆ ಹುಬ್ಬಳ್ಳಿ ಬಿಟ್ಟರೆ ದಾವಣಗೆರೆ ಇತ್ತು, ಇವೆರಡು ಮಾಡಿದ್ದೀವಿ. ಶತಾಬ್ದಿ ಚಿತ್ರದಲ್ಲಿ ನಿಲ್ಲಿಸಿದ್ದೀನಿ. ನಮ್ಮ ನೀವು ನಮ್ಮನ್ನು ಮಾತಾಡ್ಸೋಲ್ರಲ್ಲ ಬಂದಿರೋದು, ನನಗೇನು ಮಾಡಲಿ ನಾನು ಇವಾಗ ನಾನೇ ಹುಡುಕೋ ಬಂದಿದ್ದೀನಪ್ಪ, ನೀವು ಬೇರೆ ನಾವು ಬೇರೆ ಅಲ್ಲಪ್ಪ. ಅರಸೀಕೆರೆ ಜಂಕ್ಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಂದು ಒಂದು ಕನಸಿದೆ, ಅಲ್ಲಿ ಹೋಗ್ತೀನಿ. ಇವಾಗ ನಿಮ್ದು ಏನಾದ್ರು ಇದ್ರೆ ಕೊಡಿ. ಇನ್ನೊಂದು ನಿಮ್ಗೆ ಒಂದು ದೊಡ್ಡ ಸಂತೋಷ ಸುದ್ದಿ, ತುಮಕೂರು ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ 2027 ಡಿಸೆಂಬರ್ ಒಳಗಡೆ ನಾವು ಒಂದು ಡೈರೆಕ್ಟ್ ಲೈನನ್ನು ಕೂಡ ಲೋಕಾರ್ಪಣೆ ಮಾಡ್ತೀವಿ. ರಾಯದುರ್ಗ ತುಮಕೂರನ್ನು ಕೂಡ ಅದು 192 ಕಿಲೋಮೀಟ್ರ್, ರಾಯದುರ್ಗ ತುಮಕೂರು 217 ಕಿಲೋಮೀಟ್ರ್, 400 ಕಿಲೋಮೀಟ್ರ್ ಮೇಲ್ಪಟ್ಟು ಅಕ್ವಿಜೇಷನ್ ಆಗಿದೆ, ಎಲ್ಲ ಆಗಿದೆ, ಟೆಂಡರ್ಗಳು ಕೂಡ ಆಗಿದೆ, ಕೆಲಸನೂ ಪ್ರಾರಂಭ ಮಾಡಿದ್ದೀವಿ. 2027 ಡಿಸೆಂಬರ್ ಒಳಗಡೆ ನಾವು ಲೋಕಾರ್ಪಣೆ ಮಾಡಬೇಕು ಅನ್ನೋ ಕಾತರತೆಯಲ್ಲಿ ಇದ್ದೀವಿ. ಅದಾದಾಗ ನಿಮಗೆ ಸ್ವಲ್ಪ ಈ ಒತ್ತಡ ಕಡಿಮೆ ಆಯ್ತದೆ. ಥ್ಯಾಂಕ್ ಯು.